ನೋಡಿ ಗಾಯ್ಸ್, ಇನ್ನು ಟೈಮು 4:52 ಆ್ಯಕ್ಚುಲಾಗಿ. ಇನ್ನು 4:52 ಟೈಮು, ಇನ್ನು 5:30 ಆಗಿಲ್ಲ. ಹೊಸ ಲಾಟ್ಸ್ಗಳು ಬರುತ್ತೆ 5:30 ಮೇಲೆ. ಬಟ್ ನಾನು ಆದರೂ ಒಂದು ಬೇರೆ ಎಂಟ್ರಿ ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಸ್ಟ್ರಾಂಗ್ ಸೆಲ್ಲರ್ಸ್ ಇರೋದು 63,826 ಏನು ಲೆವೆಲ್ ಇದೆಯಲ್ಲ, ಇಲ್ಲಿ ತುಂಬಾ ಸ್ಟ್ರಾಂಗ್ ಸೆಲ್ಲರ್ಸ್ ಇರೋ ಜಾಗ ಅದು. ಅಲ್ಲಿಂದನೇ ಮಾರ್ಕೆಟ್ ತುಂಬಾ ಫಾಲೋ ಹಾಕೊಂಡು ಬಂತು. ಸೊ ನನಗೆ ಇಲ್ಲಿ ಸೆಂಟ್ರಲ್ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ. ಸೆಂಟ್ರಲ್ ರೆಸಿಸ್ಟೆನ್ಸ್ ಇಲ್ದಿರೋ ಕಾರಣ, ಬಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸು ಒನ್ ಟೈಮ್ ಟಚ್ ಆಯಿತು ಅಂದರೆ ನೆಕ್ಸ್ಟು ಸಪೋರ್ಟು ಎಲ್ಲಿ ಸ್ಟ್ರಾಂಗ್ ಇರುತ್ತೆ ಅಂದರೆ ಎಲ್ಲಿ ಬೈಯರ್ಸ್ ಇರುತ್ತೋ ಆ ಲೆವೆಲ್ ಹೋದ್ಮೇಲೆ ರಿವರ್ಸ್ ಆಗಬೇಕು ಮಾರ್ಕೆಟ್. ಅಲ್ಲಿವರೆಗೂ ಮಾರ್ಕೆಟ್ ರಿವರ್ಸ್ ಆಗೋಲ್ಲ. ಸೊ ಅದೇ ಕಾರಣಕ್ಕೆ ನಂಗೆ ಸೆಂಟ್ರಲ್ ಎಲ್ಲೂ ರೆಸಿಸ್ಟೆನ್ಸ್ ಇಲ್ಲ. ಸೊ ಆ ಬೇಸಿಕ್ ಮೇಲೆ ನಾನು ಯಾವುದು ರೆಸಿಸ್ಟೆನ್ಸ್ ಇಲ್ದಿರೋ ಕಾರಣ ನೆಕ್ಸ್ಟು ನಾನು ಸೆಂಟ್ರಲ್ ಎಲ್ಲೇ ಟ್ರೇಡ್ ಮಾಡಬೇಕಂದ್ರೂ ಟ್ರೆಂಡ್ ಲೈನ್ ಹಾಕೊತೀನಿ. ಟ್ರೆಂಡ್ ಲೈನಲ್ಲಿ ನನಗೆ ಒಂದು ರೂಲ್ ಐತೆ, 3ನೇ ಸಲ ಟಚ್ ಆದರೆ ಮಾತ್ರ ನಾನು ಎಂಟ್ರಿ ಆಗ್ತೀನಿ, ಇಲ್ಲಾಂದರೆ ಎಂಟ್ರಿ ಆಗೋಲ್ಲ. ಸೊ 1 ಸಲ ಟಚ್ ಆಯಿತು, 2 ಸಲ ಟಚ್ ಆಯಿತು ಆ್ಯಂಡ್ 3ನೇ ಸಲ ಟಚ್ ಆಯಿತು. ಸೊ ನನಗೆ ನೆಕ್ಸ್ಟು ಇಲ್ಲಿಂದನೇ ಯಾಕೆ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ ಅಂದರೆ ಇಲ್ಲಿ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಸೆಂಟ್ರಲ್ಲಿ. ಇಲ್ಲಿ 62,700 ಏನು ಲೆವೆಲ್ ಇತ್ತೆ, ಅಲ್ಲಿ ಬೈಯರ್ಸ್ಗಳಿದ್ರು. ಬಟ್ ಅವರು ಕೂಡ ವೀಕಾಗಿ ಇವಾಗ 62,211 ಲೆವೆಲ್ ಏನಿದೆಯಲ್ಲ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಸೊ ನನಗೆ ಇವಾಗ 4-5 ಗಂಟೆಗಿರೋದ್ರಿಂದ ಒಂದು ಟ್ರೇಡ್ ಹಾಕಿದ್ದೀನಿ. ಬಟ್ 5:30 ಮೇಲೆ ಏನಾದರೂ ಸೆಲ್ಲರ್ಸ್ಗಳು ಸ್ಟ್ರಾಂಗ್ ಇದ್ದು ಮತ್ತು ಸೆಲ್ಲರ್ಸು ಏನಂತಾರೆ ಅದಕ್ಕೆ ಸ್ವಲ್ಪ ಒಂದು ಲೆವೆಲ್ ಇದೆ, ಆ ಲೆವೆಲಲ್ಲಿ ಏನಾದ್ರು ಸ್ಟ್ರಾಂಗ್ ಆಯಿತು ಅಂದರೆ ನಾನು ಇದನ್ನೇ ಹೋಲ್ಡ್ ಮಾಡಿಕ್ಕಿರ್ತೀನಿ. ಬಟ್ 5:30 ಮೇಲೆ ಏನಾದರೂ ಓವರಾಲ್ ಮಾರ್ಕೆಟ್ ಬೈಯರ್ಸ್ಗಳು ಸ್ಟ್ರಾಂಗ್ ಆಗಿಬಿಟ್ರೆ ನಾನು 100 ಪಾಯಿಂಟ್ ಇರಲಿ, ಸ್ಟಾಪ್ ಲಾಸ್ ಹತ್ರ ಇರಲಿ, ಎಲ್ಲೆದ್ರೂ ಎಕ್ಸಿಟ್ ಆಗ್ಬಿಡ್ತೀನಿ. ಇಷ್ಟೇ ನನ್ನ ರೂಲು. ಅಕಸ್ಮಾತು 5:30 ಮೇಲೆ ಸೆಲ್ಲರ್ಸ್ ಮತ್ತೇನೋ ಸ್ಟ್ರಾಂಗ್ ಆದರು ಅಂದರೆ ಹೋಲ್ಡ್ ಮಾಡಿಕ್ಕಿರ್ತೀನಿ. ಯಾಕಂದರೆ ಇನ್ನೂ ನನಗೆ ತುಂಬ ದೊಡ್ಡ ಟ್ರೇಡ್ಸ್ಗಳು ಏನೋ ಈಗ 600 ಪಾಯಿಂಟ್ಸ್ ಏನಿದೆಯಲ್ಲ ಇದು ಚೇಂಜ್ ಆಗುತ್ತೆ. ಮತ್ತು ಇನ್ನು ಕೆಳಗಡೆವರೆಗೂ ಟ್ರೇಡ್ ಸಿಕ್ಕಿದ್ರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಅದಕ್ಕೇ 5:30 ಮೇಲೆ ನನಗೇನಾದರೂ ಸೆಲ್ಲರ್ ಸ್ಟ್ರಾಂಗ್ ಅಂದರೆ ಹೋಲ್ಡ್ ಮಾಡಿಕ್ಕಿರ್ತೀನಿ. ಬಟ್ ಏನಾದರೂ ಬೈಯರ್ ಸ್ಟ್ರಾಂಗ್ ಆದರು ಅಂದರೆ ಎಕ್ಸಿಟ್ ಆಗ್ಬಿಡ್ತೀನಿ. ಇಷ್ಟೇ ನನ್ನ ರೂಲು. ನೋಡಿ ಗಾಯ್ಸ್, ನಾನು 5 ಗಂಟೆಗೆ ಹೇಳಿದೆ ಕರೆಕ್ಟಾಗಿ. ಇಲ್ಲಿಂದ ನನಗೊಂದು ಟ್ರೇಡ್ ಇದೆ, ಇಲ್ಲೊಂದು ಪ್ಲೇಸ್ ಮಾಡ್ತೀನಿ ನಾನು ಟ್ರೇಡ್ನ. ಆಮೇಲೆ ಇನ್ನೊಂದು ಹೇಳಿದೆ 5:30 ಮೇಲೆ ಹೊಸ ಲಾಟ್ಸ್ಗಳು ಓಪನ್ ಆಗುತ್ತೆ. ನನಗೇನಾದರೂ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದರೆ ಹೋಲ್ಡ್ ಮಾಡ್ತೀನಿ. ಬೈಯರ್ಸ್ ಏನಾದರೂ ಸ್ಟ್ರಾಂಗ್ ಆಗಿಬಿಟ್ರೆ ನಾನು ಎಕ್ಸಿಟ್ ಆಗ್ಬಿಡ್ತೀನಿ. ಅದು ಸ್ಟಾಪ್ ಲಾಸ್ ಹತ್ರ ಇರಲಿ ಅಥವಾ ಮುಂದೆ ಪ್ರಾಫಿಟ್ ಎಲ್ಲರೂ ಇರಲಿ, ಎಷ್ಟು ಪ್ರಾಫಿಟ್ ಇರುತ್ತೋ ಅಷ್ಟಕ್ಕೆ ಎಕ್ಸಿಟ್ ಆಗ್ಬಿಡ್ತೀನಿ ಅಂತ ಹೇಳಿದೆ ನಾನು. ನನಗೆ ಕರೆಕ್ಟಾಗಿ 5:30 ಮೇಲೆ ತುಂಬ ಸ್ಟ್ರಾಂಗು ಓವರಾಲ್ ಮಾರ್ಕೆಟೇ ಸೆಲ್ಲರ್ಸ್ ಬಂದುಬಿಟ್ರು ನನಗೆ 5:30 ಮೇಲೆ. ಸೊ 5:30 ಮೇಲೆ ನೋಡಿರಿ ಯಾವ ಥರ ಒಂದು ಅಜ್ಜಿ ಮೂಮೆಂಟಮ್ ಬಂತು. 2 ಕ್ಯಾಂಡಲ್ 1000 ಪಾಯಿಂಟ್ಸು, 2 ಕ್ಯಾಂಡಲ್ 1000 ಪಾಯಿಂಟ್ಸ್ ರೀಚ್ ಆಗೈತೆ. ಟೋಟಲ್ಲು 1438 ಪಾಯಿಂಟ್ಸ್ ರೀಚ್ ಆಗೈತೆ. ಸಿಂಪಲ್ ಟೆಕ್ನಿಕ್ಕು ನಾನು ಹೇಳಿದೆ ನಿಮ್ಗೆ ಆವಾಗಲೇ. 63,826 ಲೆವೆಲ್ ಏನಿದೆ ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸು. ಸೊ ನನಗೆ ಸೆಂಟ್ರಲ್ ಯಾವುದೇ ರೆಸಿಸ್ಟೆನ್ಸ್ ಇರಲ್ಲ, ಮೈನ್ ರೆಸಿಸ್ಟೆನ್ಸೇ. ಸೊ ನಾನು ಹೆಂಗೆಪ್ಪ ಎಂಟ್ರಿ ಆಗ್ತೀನಿ ಅಂದರೆ ನನಗೆ ಫಸ್ಟು ನನಗೆ ಏನಪ್ಪ ಅಂದರೆ ಸಪೋರ್ಟ್ ಇದ್ದಿದ್ದೆ ನನಗೆ 62,109 ಲೆವೆಲಲ್ಲಿ ಸಪೋರ್ಟ್ ಇತ್ತು ಮಾರ್ಕೆಟ್ ಓಪನ್ ಆದಾಗ. ಆಮೇಲೆ ಯಾವಾಗ ಈ ಥರ ಫುಲ್ಲು ಜಾಸ್ತಿ ತುಂಬ ಫಾಲ್ ಆಯಿತು, ಸೊ ಇಲ್ಲಿದ್ದವರೆಲ್ಲ ಬೈಯರ್ಸ್ಗಳು 61,465ಕ್ಕೆ ಶಿಫ್ಟ್ ಆಗೋದ್ರು. ಸೊ ನನಗೆ ಇಲ್ಲೇ ಗೊತ್ತಾಯಿತು ಇನ್ನೂ ಮಾರ್ಕೆಟ್ ಮುಂದೆ ಹೋಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ಸಪೋರ್ಟ್ ಇಲ್ಲಿರೋ 62,109 ಇರೋದ್ರಿಂದ ಸೆಂಟ್ರಲ್ಲಿ ಯಾವುದೇ ಸಪೋರ್ಟ್ ಇಲ್ಲ. ಸೊ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು 800 ಪಾಯಿಂಟಿಗೆ ನಾನು ಫಸ್ಟ್ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ನಾನು ಪ್ಲ್ಯಾನ್ ಮಾಡಿದ್ದು 1,400 ಪಾಯಿಂಟ್ಸ್ಗೆ. ಸೊ ರೀಚ್ ಆಯಿತು. ಸೆಂಟ್ರಲ್ಲಿ ಯಾವುದೇ ನಮಗೆ ಸಪೋರ್ಟ್ ಇಲ್ದಿರೋ ಕಾರಣ ನಾನೇನು ಮಾಡಿದೆ, ಸಿಂಪಲ್ ಟೆಕ್ನಿಕ್ಕು. ಎಷ್ಟು 63,830 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು ನೋಡಿ. 1 ಸಲ ಟಚ್ ಆಯಿತು, ಆಮೇಲೆ 2ನೇ ಸಲ ಟಚ್ ಆಯಿತು ಆ್ಯಂಡ್ 3ನೇ ಸಲ ಟಚ್ ಆಯಿತು. 3ನೇ ಸಲ ಟಚ್ ಆದಮೇಲೆ ನಾನು ಏನು ಮಾಡ್ತೀನಿ, ಟ್ರೇಡ್ನ ಪ್ಲೇಸ್ ಮಾಡ್ತೀನಿ. ಎರಡನೇ ಕ್ಯಾಂಡಲಲ್ಲಿ ಪ್ಲೇಸ್ ಮಾಡ್ತೀನಿ 5 ಗಂಟೆಗೆ. ಕರೆಕ್ಟಾಗಿ ನನಗೆ ಟಾರ್ಗೆಟ್ ಇಟ್ಟಾಗೈತೆ. ನೀವು ಡೈಲಿ ನಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇನ್ನು ಮುಂದೆ. ಯಾಕಂದರೆ ಡೈಲಿ ಸಿಗುತ್ತೆ ಗಾಯ್ಸ್, ನನಗೆ ಡೈಲಿ ಟ್ರೇಡ್ ಮಾಡ್ತೀನಿ, ಡೈಲಿ ಸಿಗುತ್ತೆ. ಡೈಲಿ ನೋಡಿರಿ, ಡೈಲಿ ಸಿಗುತ್ತೆ ನನಗೆ ಟ್ರೇಡ್ಸು ಕ್ಲೀನಾಗೆ. ಏನು ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳೋದೇನಿಲ್ಲ. ಸೊ ನಾನೆಲ್ಲ ಡಾಟಾ ಬೇಸ್ ಮೇಲೆ ಮಾಡೋದು, ಯಾವುದೇ ಪ್ರೈಸ್ ಆಕ್ಷನ್ ಎಂಥದ್ದು ಇಲ್ಲ. ಡಾಟಾ ಬೇಸ್ ಮೇಲೆ ಮಾತ್ರನೇ ನಾನು ಟ್ರೇಡ್ ತೊಗೊಳ್ಳೋದು ಕ್ರಿಪ್ಟೋ. ಓಕೆ ಗಾಯ್ಸ್, ಬಾಯ್.